ನಮಸ್ಕಾರ ಎಲ್ರಿಗೂ, ನಾನು ರೂಪಾ. ಇವತ್ತಿನ ವಿಡಿಯೋದಲ್ಲಿ ಪೂರಿ ಸಾಗು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಒಂದು ನೈಟು ಕಾಬೂಲ್ ಕಡಲೆನ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಬೌಲು ಬಟಾಣಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಬೇಯಿಸೋಕ್ಕೆ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. 2 ಆಲೂಗಡ್ಡೆ ತೊಗೊಂಡಿದ್ದೀನಿ. 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ನೀರು ಹಾಕಿದ್ದೀನಿ. ಇವಾಗ ಬೇಯಿಸೋಕ್ಕಿಡೋಣ. 2 ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ. ಕರಿಬೇವು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿ ಕೊಬ್ಬರಿ, ಶುಂಠಿ. ಇವಾಗ ಫ್ರೈ ಮಾಡ್ಕೊಳ್ಳೋಣ. ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ, ಈರುಳ್ಳಿ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಕರಿಬೇವು ಸ್ವಲ್ಪ ಬಾಡಿಸೋಣ. ಟೊಮೆಟೊ ಹಾಕ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಸ್ವಲ್ಪ ಬೇಯಬೇಕದು. ಇವಾಗ ಬೆಂದಾಯಿತು. 1 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನು ಬ್ಯಾಡಗಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಇವಾಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಸಾಲೆ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಬಾಡಿಸ್ತಾಯಿದ್ದೀನಿ. ಒಂದು ಜಾರ್ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಶುಂಠಿ ಹಾಕ್ತಾಯಿದ್ದೀನಿ, ಆರಿದ ಮಸಾಲೆ ಹಾಕ್ತಾಯಿದ್ದೀನಿ. ಇವಾಗ ಮಿಕ್ಸಿ ಮಾಡ್ಕೊಂಡು ಬರೋಣ. ಒಗ್ಗರಣೆ ಹಾಕ್ತಾಯಿದ್ದೀನಿ. ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ, ಜೀರಿಗೆ, ಕರಿಬೇವು, ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಾಡಿಸೋಣ. ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಂಡು ಬರೋಣ. ಇವಾಗ ರುಬ್ಬಿದ ಮಸಾಲೆ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಕುದಿ ಬೆಂದಾಯ್ತು. ಇವಾಗ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಇವಾಗ ಬೆಂದಿರೋ ಕಡಲೆ ಕಾಳು ಹಾಕ್ತಾಯಿದ್ದೀನಿ. ಇದೊಂದು 2 ಕುದಿ ಚೆನ್ನಾಗಿ ಬೇಯಲಿ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸಾಗು ರೆಡಿಯಾಗಿದೆ. ಇನ್ನು ನೆಕ್ಸ್ಟು ಪೂರಿ ಮಾಡ್ಕೊಂಡು ಬರೋಣ. ಇವಾಗ 1 ಅವರ್ ಆಯಿತು. ಆಶೀರ್ವಾದ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಮಿದುವಾಗಿ ಬಂದಿದೆ. ಇವಾಗ ಲಟ್ಸಕ್ಕೆ ರೆಡಿ ಮಾಡ್ಕೊಂಡು ಬರೋಣ. ನೋಡಿ, ಒಂದೊಂದಾಗಿ ಉದ್ಕೊತಾ ಇದ್ದೀನಿ. ಎಲ್ಲ ಕಡೆ ಸಮಾನಾಗಿ ಉದ್ಕೋಬೇಕು. ಒಂದು ಕಡೆ ತೆಳ್ಳಗೆ, ಒಂದು ಕಡೆ ದಪ್ಪಗೆ ಆದರೆ ಪೂರಿ ಉಬ್ಬಿ ಬರಲ್ಲ. ನೋಡಿ, ಇಷ್ಟು ಕರೆಕ್ಟಾಗಿ ಉದ್ದಬೇಕು. ಇವಾಗ ಎಣ್ಣೆ ಕಾದಿದೆ. ಪೂರಿ ಹಾಕ್ತಾಯಿದ್ದೀನಿ. ಮೀಡಿಯಮ್ ಉರಿ ಬೇಡ, ಜಾಸ್ತಿನೇ ಉರಿ ಇರಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಉದ್ದೋದ್ರಲ್ಲಿ ಪರ್ಫೆಕ್ಟಾಗಿ ಉದ್ದಿದ್ರೆ ಪೂರಿ ಚೆನ್ನಾಗೇ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಹಾಕೋಣ. ಇವಾಗ ಸಾಗು ಪೂರಿ ರೆಡಿ. ನೀವು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.